MBA ಡಿಪಾರ್ಟ್ಮೆಂಟ್ 4 ಗೋಲ್ಡ್ ಮೆಡಲ್ ಬಂದಿದೆ ಸರ್ ನನಗೆ. ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ನನ್ನ ಪ್ರೊಫೆಸರ್ಸ್ ಇಂದ. MBA ಡಿಪಾರ್ಟ್ಮೆಂಟ್ ಎಲ್ಲ ಪ್ರೊಫೆಸರ್ ನನ್ನ ಸಪೋರ್ಟ್ ಮಾಡಿರೋದ್ರಿಂದ 4 ಗೋಲ್ಡ್ ಮೆಡಲ್ ಅಚೀವ್ ಮಾಡಕ್ ಸಾಧ್ಯ ಆಯ್ತು ಸರ್. ಲೈಕ್ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಿದ್ದೆ ಸರ್. ಲೈಕ್ 4:30 ಮುಗೀತಿತ್ತು, ನಾನು ರೀಚ್ ಆಗೋದೇ 6 ಆಗ್ತಿತ್ತು ಸರ್. ಆಮೇಲೆ ಲೈಕ್ ಏನ್ ವರ್ಕ್ ಇತ್ತು, ಪ್ರೆಸೆಂಟೇಷನ್ ಇರ್ಬೋದು, ನಮಗೆ ಅಕಾಡೆಮಿಕ್ಕಿನ ಪ್ರಾಕ್ಟಿಕಲ್ ನಾಲೆಡ್ಜೇ ಜಾಸ್ತಿ ಕೊಟ್ಟಿರೋದು ಸರ್. ನಮ್ ಲೈಕ್ ಇವೆಂಟ್ ಅಲ್ಲಿ ಆಗಿರ್ಬೋದು, ಬೇರೆ ಲೈಕ್ ಕಾನ್ಫರೆನ್ಸ್ ಆ ಥರ ಇತ್ತು ಅಂದ್ರೆ ನಮ್ಮನ್ನು ಕಳಿಸ್ತಾ ಇದ್ರು ಸರ್. ಅದರಿಂದ ನಮ್ಗೊಂದು ಲೀಡರ್ಶಿಪ್ ಹೇಗೆ, ಆ ಕ್ವಾಲಿಟೀಸ್ ಎಲ್ಲ ನನ್ಗೆ ಬಂದಿದ್ದು. ಸೊ ಅದರಿಂದನೇ ಒಂದು ಎಜುಕೇಶನ್ಗೆ ಕೂಡ ಲೈಕ್ ಕಂಟಿನ್ಯೂ ಓದಕ್ ಕೂಡ ಲೈಕ್ ಏನಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ ಸರ್, ಆ ಥರ. 4 ಸರ್. ಮುಂದೆ ಟೀಚಿಂಗ್ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ ಸರ್. ಮೊಬೈಲ್ ಮತ್ತೆ ಈ ಟಿವಿ ಇದರಲ್ಲಿ ಅದೆಲ್ಲ ಓದಕ್ಕೆ ಹೆಂಗೆ ಸಾಧ್ಯ ಆಯ್ತು? ಎಲ್ಲ ಅಕಾಡೆಮಿಕ್ ಇಲ್ಲ, ಯೂಶಲಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಸೊ ಸೋಷಿಯಲ್ ಮೀಡಿಯಾದಿಂದ ದೂರನೇ ಸರ್ ಸ್ವಲ್ಪ. ಸೊ ಅದಕ್ಕೆ ರೆಗ್ಯುಲರ್ ಆಗಿ ನಂದು ರೆಗ್ಯುಲರ್ ರೊಟೀನ್ ಅಲ್ಲಿ ಮಾಡಿದೆ ಸರ್. ಹೀಗಾಗಿ 4 ಗೋಲ್ಡ್ ಮೆಡಲ್ ಆಗಿದೆ. ಎಸ್ ಸರ್. ಈಗ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಿದೆ ಸರ್. ತಂದೆ ತಾಯಿ ನಮ್ಮ ಡ್ಯಾಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ. ಮಮ್ಮಿ ಧವನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫ್ರಂಟ್ ಆಫೀಸರ್ ವರ್ಕ್ ಮಾಡ್ತಿದ್ದಾರೆ ಸರ್. ದೀಪಾ ಆರ್. ನಾನು BCom ಸರ್ ಮಾಡಿದ್ದು. 9.39 CGPA ಇದೆ. ಕೀರ್ತನ ಎಸ್ ಅಂತ. ನಮ್ಮ ಪೇರೆಂಟ್ ಎಸ್ ಸರ್ 3 ಗೋಲ್ಡ್ ಮೆಡಲ್ಸ್ ಬಂದಿದೆ. ಖುಷಿ ಆಗ್ತಿದೆ ಸರ್. ತುಂಬಾ ಎಲ್ಲರೂ ತುಂಬಾ ಸಪೋರ್ಟಿವ್ ಇದ್ರೆ ಸರ್, ನಾನು ಯಾವಾಗ ಓದ್ತೀನಿ ಏನೋ ಒಂದು ಕೆಲಸ ಹೇಳ್ತಿದ್ದಿಲ್ಲ, ಮನೇಲಿ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಇದ್ರು. ನಾನು ಎಲ್ಲ ಕಾಲೇಜಿಂದ ವರ್ಕ್ಸ್ ಮಾಡ್ಕೊಳಕ್ ಆಗಿರ್ಬೋದು, ಮನೆಯಲ್ಲೂ ತುಂಬಾ ಸಪೋರ್ಟಿವ್ ಇದ್ರು. ಮತ್ತೆ ಕಾಲೇಜಲ್ಲೂ ಸಹ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಎವ್ರಿ ಒನ್ ಸಪೋರ್ಟಿವ್ ಆಗಿದ್ರು ಸರ್ ತುಂಬಾ. ಆಮೇಲೆ ನಾನು ಏನ್ ಕೇಳಿದ್ರು ಗೈಡ್ ಮಾಡ್ತಿದ್ರು. ಹಂಗಾಗಿ ಇದು ಆಗಿದೆ ಸರ್. ಮುಂದೆ ನಾನು ಇವಾಗ ಲೆಕ್ಚರಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸರ್. ಸೊ KSET ಬರ್ದು ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಇವಾಗ MCom ಕರೆಂಟ್ ಮಾಡ್ತಿದ್ದೀನಿ ಅಥಣಿ PG ಸೆಂಟರ್ ಅಲ್ಲಿ. ಸೊ ನೆಕ್ಸ್ಟ್ ಲೆಕ್ಚರಿಂಗ್ ಫೀಲ್ಡ್ ನೋಡೋಣ ಅಂತ ಸರ್. ಲೆಕ್ಚರ್ ಮೇಲೆ ಇಂಟ್ರೆಸ್ಟ್ ಇದೆ. ಎಸ್ ಸರ್. ನಿಮ್ಮ ಹೆಸರು? ಕೀರ್ತನ ಎಸ್. ನನ್ನ ಹೆಸರು ವಿಜಯಶ್ರೀ BM. ನನಗೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಆಗಿದೆ. 3 ಮೆಡಲ್ಸ್ ಗೋಲ್ಡ್ ಮೆಡಲ್ಸ್ ಬಂದಿದೆ. ಹೇಗೆಲ್ಲ ಸಾಧ್ಯ ಆಯ್ತು ಓದೋಕೆ? ಇಂಗ್ಲಿಷ್ ಕನ್ನಡ ಓದೋಕೆ ಕಷ್ಟಪಡ್ತಾರೆ ಓದೋಕೆ? ಹೌದು, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ಡಿಗ್ರಿನೂ ಕೂಡ ಕನ್ನಡ ಮೀಡಿಯಂ ಅಲ್ಲೇ ಮಾಡಿದ್ದು. ಆಪ್ಷನಲ್ ಇಂಗ್ಲಿಷ್ ಮಾತ್ರ ಇಂಗ್ಲಿಷಲ್ಲೂ ಬರೆದಿದ್ದು. B.Ed ಅಲ್ಲೂ ಕೂಡ ನಾನು ಕನ್ನಡ ಮೀಡಿಯಂ ಮಾಡಿದ್ದು. ದೆನ್ ಇಂಗ್ಲಿಷ್ MA ಮಾಡಬೇಕು ಅಂತ ಅನಿಸಿ ಇಂಗ್ಲಿಷ್ MA ತಗೊಂಡೆ. ನೆಕ್ಸ್ಟ್ ಇಂಗ್ಲಿಷ್ MAಲಿ ತುಂಬ ಕಷ್ಟ ಆಯಿತು ಸರ್ ಸ್ಟಾರ್ಟಿಂಗ್, ಬಿಕಾಸ್ ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದರಿಂದ. ಸೊ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ದೆನ್ ಹಾರ್ಡ್ ವರ್ಕ್ ಮಾಡಿದೆ, ಅಪ್ಪ ಅಮ್ಮನ ಸಪೋರ್ಟ್ ಇತ್ತು, ಟೀಚರ್ ಸಪೋರ್ಟ್ ಇತ್ತು. ದೆನ್ ಅದಾದ್ಮೇಲೆ ಫಸ್ಟ್ ರ್ಯಾಂಕ್ ತಗೊಂಡೆ ಸರ್ ಟೀಚರ್ಸ್. ನಿಮ್ಮ ಹೆಸರು? ವಿಜಯಶ್ರೀ BM. ಥ್ಯಾಂಕ್ ಯು. ಥ್ಯಾಂಕ್ ಯು.